ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ವಿಜೃಂಭಣೆಯ ಅಯ್ಯಪ್ಪ ಪಡಿಪೂಜೆ. ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿರುವ ಯಾತ್ರಿಕ ನಿವಾಸದಲ್ಲಿ ಧರ್ಮಶಾಸ್ತ್ರ ಸನ್ನಿಧಾನದ ಆಶ್ರಯದಲ್ಲಿ ಸ್ವಾಮಿ ಅಯ್ಯಪ್ಪ ಪಡಿಪೂಜಾ ಕಾರ್ಯಕ್ರಮವು ಭಕ್ತಿಭಾವ ಹಾಗೂ ವಿಜೃಂಭಣೆಯಿಂದ ಜರುಗಿತು. ಪೂಜೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿ ಸೇವೆಯಲ್ಲಿ ತೊಡಗಿದರು. ಪೂಜೆಯ ಬಳಿಕ ಆಗಮಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗುರುಸ್ವಾಮಿ ಶರಣಯ್ಯ ಬಾಸಗಿಮಠ ಅವರು, ಧರ್ಮಶಾಸ್ತ್ರ ಸನ್ನಿಧಾನದ ಅಡಿಯಲ್ಲಿ ಕಳೆದ 24 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸುತ್ತಿದ್ದೇನೆ. ಈ ವ್ರತಾಚರಣೆಯಿಂದ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇನೆ ಎಂದು ಹೇಳಿದರು. ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯಲ್ಲಿ ಜಾತಿ, ಧರ್ಮದ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸುತ್ತಾರೆ. ಮಾಲಾಧಾರಿಗಳು 41 ದಿನಗಳ ಕಾಲ ವ್ರತ ಕೈಗೊಂಡು ಮನೆಗೆ ತೆರಳದಿ ಸನ್ನಿಧಾನದಲ್ಲಿಯೇ ವಾಸ್ತವ್ಯ ಹೂಡಿ ಅಯ್ಯಪ್ಪ ಸ್ವಾಮಿಯ ಸೇವೆ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ತೊಡಗುತ್ತಾರೆ. ಮಾಲೆ ಧರಿಸಿ ವ್ರತ ಸ್ವೀಕರಿಸಿದ ಬಳಿಕ ಪಾಲಿಸಬೇಕಾದ ನಿಯಮ ನಿಷ್ಠೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲಾಗುತ್ತದೆ ಎಂದು ಅವರು ತಿಳಿಸಿದರು. ಪ್ರತಿದಿನ 2 ಹೊತ್ತು ಆರತಿ, ಭಜನೆ ಹಾಗೂ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಸ್ವಾಮಿ ಅಯ್ಯಪ್ಪನಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಲಾಗುತ್ತದೆ. ವ್ರತಾಚರಣೆಯಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ನಮ್ಮಲ್ಲಿರುವ ಅಹಂಕಾರವನ್ನು ತೊರೆದು ಸಾಮಾನ್ಯ ಮನುಷ್ಯರಂತೆ ಸರಳವಾಗಿ ಬದುಕುವ ಮನೋಭಾವ ಮೂಡುತ್ತದೆ. ಅಯ್ಯಪ್ಪ ಸ್ವಾಮಿಯ ವ್ರತವು ಶಿಸ್ತು, ಸಂಯಮ ಮತ್ತು ಭಕ್ತಿಯ ಜೀವನಕ್ಕೆ ಪ್ರೇರಣೆ ನೀಡುತ್ತದೆ ಎಂದು ಗುರುಸ್ವಾಮಿ ಶರಣಯ್ಯ ಬಾಸಗಿಮಠ ಹೇಳಿದರು. ಪಡಿಪೂಜೆಯ ಸಂದರ್ಭದಲ್ಲಿ ಸನ್ನಿಧಾನದಲ್ಲಿ ಭಕ್ತಿಗೀತೆ, ಭಜನೆ ಹಾಗೂ ಆರಾಧನೆಯ ವಾತಾವರಣ ನಿರ್ಮಾಣವಾಗಿದ್ದು, ಭಕ್ತರು ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಯ್ಯ ಬಾಸಗಿಮಠ ಗುರುಸ್ವಾಮಿ, ಶಿವಕುಮಾರ್ ಹೊಡ್ಡಿನಮಣಿ ಗುರುಸ್ವಾಮಿ, ಅಂಬರೀಶ್ ಗುರುಸ್ವಾಮಿ, ಶರಣು ಕಲಶೆಟ್ಟಿ ಗುರುಸ್ವಾಮಿ, ಸಾಗರ್ ಪಾಟೀಲ್ ಗುರುಸ್ವಾಮಿ ಸೇರಿದಂತೆ ಕಣ್ಣಿಸ್ವಾಮಿ, ಕತ್ತಿಸ್ವಾಮಿ, ಗದಾಸ್ವಾಮಿ, ಗಂಟಿಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಧರ್ಮಶಾಸ್ತ್ರ
ಸೇವಾ ಸನ್ನಿಧಾನದ ಇಂಥ ಇಲ್ಲಿ ಸ್ವಾಮಿ ಶರಣಮಯ್ಯಪ್ಪ ಸನ್ನಿಧಾನ. ಇಲ್ಲಿ ಬರ ಭಕ್ತರಿಗೆ ಫಸ್ಟ್ ಅನ್ನದಾನ. ಆಮೇಲೆ ಇದು 24ನೇ ವರ್ಷ ಸನ್ನಿಧಾನ ನಾವು ಮಾಡ್ತಾ ಇದ್ದೇವೆ ಗುಲ್ಬರ್ಗದಲ್ಲಿ. ಸುಮಾರು ಸನ್ನಿಧಾನಗಳಿದೆ, 10ರಲ್ಲಿ 12 ಸನ್ನಿಧಾನ ಇದೆ ಇಲ್ಲಿ. ಈ ಸನ್ನಿಧಾನ ಸೇವೆ ಮಹಾದಾಸೋಗಿ ಶರಣ ಬಸವೇಶ್ವರ ಹ್ಯಾಂಗ ಅನ್ನದಾನ ಇದೆ, ಇಲ್ಲೂ ಹಾಗೆ ಪ್ರತಿ ವರ್ಷ 41 ದಿನ ಇಲ್ಲೆಲ್ಲ ಬಂದ ಭಕ್ತರಿಗೆ ಅನ್ನದಾನ ಇರುತ್ತೆ. ಸಾಯಂಕಾಲ ಮಹಾ ಆರತಿ, ಮಹಾ ಮಂಗಳಾರತಿ ಹಾಗೂ ಪಡಿ ಪೂಜೆ ಇರುತ್ತೆ. ಆಮೇಲೆ ಶನಿವಾರ ಬುಧವಾರ ಪ್ರತಿ 41 ದಿನದಲ್ಲಿ ಪ್ರತಿ ಶನಿವಾರ ಬುಧವಾರ ಅಭಿಷೇಕ ಇರುತ್ತೆ. ಇಲ್ಲಿ ಎಲ್ಲ ಭಕ್ತರು ಬಂದು ಸಹಕರಿಸ್ತಾರೆ. ಈ ಧರ್ಮಶಾಸ್ತ್ರ ಸೇವಾ ಸನ್ನಿಧಾನದಲ್ಲಿ ಶರಣಯ್ಯ ಬಾಸ್ಕಿಮಠ್ ಇದು 24ನೇ ವರ್ಷದ ಸನ್ನಿಧಾನ ಇದೆ. ಹಾ, ಇಲ್ಲಿ ಈಗ ಅಯ್ಯಪ್ಪ ಸ್ವಾಮಿದಲ್ಲಿ ಒಂದು ವಿಶೇಷ ಅಂದರೆ ಮಾಲ ಹಾಕ್ತಾರೆ. ಫಸ್ಟ್ ಮನೆಗಡೆ ಸಂಸಾರ ಬಿಟ್ಟು 41 ದಿನ ಇಲ್ಲೇ ಸೇವಾ ಮಾಡಿ ಅಯ್ಯಪ್ಪ ಭಕ್ತರು ಎಲ್ಲ ಲಾಸ್ಟಿಗೆ ಇರುಮುಡಿ ಕಟ್ಕೊಳ್ತಾರೆ. ಇದರಲ್ಲಿ ಕೆಲವೊಂದು ರೂಲ್ಸ್ಗಳಿದೆ. ಸಣ್ಣ ಹೆಣ್ಮಕ್ಳು ಕೂಡ ಏನೇ ಅಲ್ಲಿ ಮಾತಾಡೋದಲ್ಲಿ, ಅವ್ರ ಹೆಣ್ಮಕ್ಳು ಕೂಡ ಅಲ್ಲಿ ಸಂಬರ್ವ ಅಲ್ಲಿ ಯಾವ ರೀತಿಲಿ ಏನೂ ಇರೋದಿಲ್ಲ. ಎಲ್ಲ ನಂಬಲ್ಲೇ ಮಲ್ಕೊಂಬೋದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಬಗ್ಗೆದಾಗ ಬಹಳಷ್ಟು ರೂಲ್ಸ್ಗಳಿದೆ. ಇದೊಂದು ನಾವು ಸನ್ಯಾಸಿಗಳಿದ್ದಾಗೆ ನಾವು ಪಾಲಿಸ್ತೇವೆ. ಹಾ ರೀ ಹಾ ರೀ ಬೆಳಗ್ಗೆ 5 ಗಂಟೆಗೆ ಪೂಜೆ ಚಾಲು ಆಗುತ್ತದೆ, 6:30 ತನಕ ಮುಗಿಸ್ಬಿಡ್ತೇವೆ. ಮಹಾಮಂಗಳಾರತಿ ಆಗುತ್ತೆ. ಸಾಯಂಕಾಲ 7:40 ಚಾಲು ಆಗುತ್ತದೆ. 9 ತನಕ 1.5 ಗಂಟೆ ಪೂಜೆ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸ್ಬೇಕು. 24ನೇ ವರ್ಷ ನಮ್ಮಲ್ಲಿ ಏನಿಲ್ಲ. ಇಲ್ಲ ಪರವಾಗಿಲ್ಲ. ನಮ್ಮ ಹತ್ರ ಎಲ್ಲಿ ಒಂದು ಬಹಳಷ್ಟು ನಮ್ಮ ಕೈಲಿ ಎಷ್ಟು ಮೇಂಟೈನ್ ಆಗುತ್ತೆ ಅಷ್ಟು ಮಾಡ್ತೇವೆ. ಹಾ ನಾವು ಕಂಡೀಷನ್ ಇದೆ ಸರ್. ಹಾ ಈ ಸನ್ನಿಧಾನದಾಗ ಅಷ್ಟು 100 ಜನಕ್ಕೆ ಮಾಲ ಹಾಕ್ತೇವೆ ಅಷ್ಟೇ. ಅದಕ್ಕೆ ಹೆಚ್ಚಿ ನಮ್ಮ ಕೈಲಿ ಮೇಂಟೈನ್ ಮಾಡೋದು ಆಗೋದಿಲ್ಲ. 41 ದಿನದವ್ರು ಒಂದು 50 ಜನ ಬರುತ್ತೆ. ಆಮೇಲೆ 21ದವ್ರು ಒಂದು 50 ಜನ. ಯಾವುದು ಜಾತಿ ಗೀತಿ ಏನಿಲ್ಲ. ಧರ್ಮಶಾಸ್ತ್ರ ಎದುರುಗಡೆ ಎಲ್ಲಾ ಜಾತಿ ಒಂದೇ, ಮಾನವರು ಒಂದೇ ಜಾತಿಯವರು. ಮನಸ್ಸು ಶಾಂತಿ ಇರುತ್ತೆ, ಯಾವುದೇ ಒಂದು ರೀತಿಯಲ್ಲಿ ಆನಂದ ಇರುತ್ತೆ. ಆ ಅಯ್ಯಪ್ಪನ ರೂಪವನ್ನು ಅದೇ ಇದೆ, ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡ್ಕೊಂತೀವಿ. ಶರಣಯ್ಯ ಬಾಸ್ಕಿಮಠ್.